ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನೆಲ್. ಸದ್ಯಕ್ಕೆ ಈಗ ಡೆವಿಲ್ ಸಿನಿಮಾದ ಅಪ್ಡೇಟ್ಗಾಗಿ ಎಲ್ಲರೂ ಕೂಡ ವೇಟಿಂಗಲ್ಲಿದ್ದೀವಿ. ಸೊ ಕಮಿಂಗ್ ಸೂನ್ ಅನ್ನುವಂಥ ಪೋಸ್ಟರ್ ಎಲ್ಲ ಕಡೆ ಹರಿದಾಡ್ತಾ ಇದೆ. ಸೊ ಕೆಲವೊಂದನ್ನು ಹೇಳ್ತಾ ಇದ್ದಾರೆ ಈ ಒಂದು ಅಪ್ಡೇಟ್ ಬಗ್ಗೆ. ತುಂಬ ಜನ ನನಗೂ ಕೂಡ ಮೆಸೇಜ್ ಮಾಡಿದ್ರಿ, ಏನು ಬ್ರದರ್ ಇದ್ರ ಬಗ್ಗೆ ಒಂದು ವಿಡಿಯೋನೇ ಮಾಡಿಲ್ವಲ್ಲ ನೀವು, ಅಷ್ಟು ಟ್ರೆಂಡಿಂಗಲ್ಲಿದೆ ಈಗ, ಯಾಕೆ ಮಾಡಿಲ್ಲ ಅಂತ. ಸೊ ಕಾರಣಾಂತರದಿಂದ ಟೈಮ್ ಸಿಕ್ಕಿರಲಿಲ್ಲ ಬೆಳಗ್ಗೆ ಅಂತ. ಸೊ ಈಗ ನನಗೆ ಫ್ರೀ ಮಾಡಿಕೊಂಡು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಬೇರೆ ಒಂದು ವರ್ಕಲ್ಲಿದ್ದೆ. ಈಗ ಈ ಒಂದು ಅಪ್ಡೇಟ್ ಬಗ್ಗೆ, ಈ ಒಂದು ವಿಚಾರದ ಬಗ್ಗೆ ಇವತ್ತು ನಾನು ಮಾತಾಡ್ತೀನಿ. ಏನು ಕತೆ ಏನು ಕಂಪ್ಲೀಟಾಗಿ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಈಗ ಎಲ್ರಿಗೂ ಗೊತ್ತಿರುವಂಥ ವಿಚಾರ, ಡೆವಿಲ್ ಅಪ್ಡೇಟ್ ಬರ್ತಾ ಇದೆ ಸದ್ಯದರಲ್ಲೇ ಅನ್ನುವಂಥದ್ದು ಒಂದು ಕಡೆ. ಆ್ಯಂಡ್ ಇನ್ನೊಂದು ಕಡೆ ಏನಿರ್ಬೋದು ಅನ್ನುವಂಥದ್ದು. ಸೊ ತುಂಬ ಜನ ಕಾಮೆಂಟ್ ಮಾಡ್ತಾ ಇದ್ದಾರೆ. ಕಮ್ಯುನಿಟಿ ಟ್ಯಾಬಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ ನಾನು, ತುಂಬ ಜನ ಕಾಮೆಂಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವ್ರವ್ರದ್ದೇ ಆದಂಥ ಒಂದು ವಿಷನಲ್ಲಿ ಹೇಳ್ತಾ ಇದ್ದೀರಾ. ಸೊ ಟ್ರೈಲರ್ ಬಗ್ಗೆ ಅಂತ ಒಬ್ಬರು ಹೇಳ್ತಾ ಇದ್ದಾರೆ, ಒಬ್ಬರು ಸಿನಿಮಾ ರಿಲೀಸ್ ಅನೌನ್ಸ್ಮೆಂಟ್ ಬಗ್ಗೆ ಅಂತ ಮಾತಾಡ್ತಾ ಇದ್ದೀರಾ. ಸೊ ನಾವು ಒಂದು ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡಿರ್ತೀವಿ, ಸೊ ಅದು ಹೊರತುಪಡಿಸಿ ಬೇರೆ ಏನಾದರೂ ಬರ್ಬೋದು ಅಥವಾ ನಾವು ಅಂದ್ಕೊಂಡಿದ್ದು ಬರ್ಬೋದು, ಗೊತ್ತಿಲ್ಲ ಟೀಮ್ ಏನು ಡಿಸೈಡ್ ಮಾಡುತ್ತೆ ಅನ್ನುವಂಥದ್ದು. ಬಟ್ ಈ ಒಂದು ವಿಚಾರ ತುಂಬಾ ಒಂದು ಕಮಿಂಗ್ ಸೂನ್ ಅನ್ನುವಂಥದ್ದು, ತುಂಬ ಪೋಸ್ಟರ್ ಎಲ್ಲ ಕಡೆ ಹರಿದಾಡ್ತಾ ಇರುವಂಥದ್ದು ಒಂದು ನೋಡ್ತಾ ಇದ್ದರೆ ಅತಿ ಶೀಘ್ರದಲ್ಲಿ ಖಂಡಿತವಾಗ್ಲೂ ಅಪ್ಡೇಟ್ ಬಂದೇ ಬರುತ್ತೆ, ಅದರಲ್ಲಿ ಯಾವುದೇ ಡೌಟ್ ಅಂತೂ ಇಲ್ಲ. ಆ್ಯಂಡ್ ಈಗ ಸದ್ಯಕ್ಕೆ ಒಂದು ಅಪ್ಡೇಟ್ ಅಂತ ಬಂದಾಗ ಸೊ ಏನು ಬರಬಹುದಪ್ಪ ಅಂತ ಒಂದು ಯೋಚನೆ ಮಾಡಿದಾಗ ನನಗನ್ಸಿದ್ದು, ಐ ಥಿಂಕ್ ನನಗನ್ಸೋ ಪ್ರಕಾರ 90% ಸಿನಿಮಾ ತಂಡ ರಿಲೀಸ್ ಡೇಟನ್ನು ಅನೌನ್ಸ್ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಅಂದ್ಕೊಳ್ತೀನಿ. ಮೇ ಬಿ. ಆ್ಯಂಡ್ ಅದ್ರ ಜೊತೆಗೇ ಯಾಕಂದರೆ ರಿಲೀಸ್ ಡೇಟ್ ಸೂನ್ ಅಂತ ಮಾಡ್ಬೋದು ಅಂತ, ಐ ಮೀನ್ ಸೂನ್ ಮೀನ್ಸ್ ಲೈಕ್ ಅನೌನ್ಸ್ಮೆಂಟ್ ಮಾಡ್ಬೋದು. ಅದು ಕಮಿಂಗ್ ಸೂನ್ ಅಂತ ಏನು ಅಪ್ಡೇಟ್ ಬರ್ತಾ ಇದೆ ಈಗ. ಸೊ ಖಂಡಿತವಾಗ್ಲೂ ಮಾಡುವಂಥ ಚಾನ್ಸ್ ತುಂಬಾ ಇದೆ. ಸೊ ಜೊತೆಗೆ ಮತ್ತೆ ಏನಪ್ಪ ಅಂತಂದರೆ ಎಲ್ಲರೂ ಒಂದು ಎಕ್ಸ್ಪೆಕ್ಟ್ ಮಾಡ್ತಿರುವಂತಹ ಒಂದೇನಾದರೂ ಒಂದು ಕಟ್ ಟೀಸರು ಅಥವಾ ಏನಾದರೂ ಒಂದು ಚಿಕ್ಕ ಪುಟ್ಟದಾಗಿ ಒಂದು ವಿಡಿಯೋ, ಸೊ ಏನಾದರೂ ಬರ್ಬೋದು, ಅದನ್ನು ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ. ಸೊ ಓವರಾಲ್ ಆಗಿ ಹೇಳಬೇಕು ಅಂದರೆ ಕೆಲವೊಬ್ರು ಸೆಪ್ಟೆಂಬರ್ ಅಂತಾರೆ, ಕೆಲವೊಬ್ರು ಅಕ್ಟೋಬರ್ ಅಂತಾರೆ. ಸೊ ಈ ಒಂದು ಸಿನಿಮಾ ಒಂದು ಆಗಸ್ಟ್ 1ನೇ ತಾರೀಕಿಗೆ ನನಗನ್ಸೋ ಪ್ರಕಾರ ಏನಾದರೂ ಒಂದು ಅದ್ರ ಬಗ್ಗೆ ಏನಾದರೂ ಒಂದು ರಿವೀಲ್ ಮಾಡ್ಬೋದು. ನೋಡೋಣ ಅದು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ಬಟ್ ನೋಡಿ, ಈ ಒಂದು ಕ್ಯೂರಿಯಾಸಿಟಿ ಎಷ್ಟು ಉಂಟು ಮಾಡಿಬಿಡ್ತು ಅಂತಂದರೆ ಇದು ಡೆವಿಲ್ದು ಸಡನ್ನಾಗಿ ಒಂದು ರೀತಿಯಲ್ಲಿ ಒಂಥರ ಈ ಮರುಭೂಮಿಲಿ ನೀರೇ ಸಿಕ್ಕಾಗ ಎಷ್ಟು ಖುಷಿ ಆಗುತ್ತೋ ಆ ರೀತಿ ಅಭಿಮಾನಿಗಳು ಅಷ್ಟು ಖುಷಿಯಾಗಿದೆ ಈಗ, ದರ್ಶನ್ ಸರ್ ಫ್ಯಾನ್ಸ್ ಎಲ್ಲರಿಗೂ ಕೂಡ. ಸೊ ನನಗೂ ಕೂಡ ಖುಷಿಯಾಗಿದೆ. ಬಟ್ ನಾನು ಕೇಳ್ಕೊಳ್ಳೋದೇನು ಅಂತಂದರೆ ಟೀಮ್ಗೆ ಖಂಡಿತವಾಗ್ಲೂ ನೀವು ಸಿನಿಮಾದ ಒಂದು ಡೇಟನ್ನು ಅನೌನ್ಸ್ಮೆಂಟ್ ಮಾಡಿ ಪ್ರಮುಖವಾಗಿ. ಸೊ ಅದ್ರ ಜೊತೆಗೆ ಫ್ಯಾನ್ಸಿಗೆ ಒಂದು ಟ್ರೀಟ್, ಚಿಕ್ಕದಾಗ ಒಂದು ಟ್ರೀಟ್ ಅನ್ನೋ ಹಾಗೆ ಒಂದು ಕಟ್ ಟೀಸರು ಆ ರೀತಿ ಏನಾದರೂ ಒಂದು ರಿಲೀಸ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ನೋಡೋಣ, ಆದಷ್ಟು ಈ ಒಂದು ಹುಟ್ಟಾಕಿರುವಂಥ ಈ ಒಂದು ಕ್ರೇಜ್ ಏನಿದೆ ತುಂಬಾ ಒಂದು ಖುಷಿ ಕೊಟ್ಟು ನೋಡೋಣ ಮುಂದಿನ ದಿನಗಳಲ್ಲಿ. ಆ್ಯಂಡ್ ಸೂನ್ ಅಂತ ಬೇರೆ ಬಂದಿರುವಂಥದ್ದು ಅತಿ ಶೀಘ್ರದಲ್ಲೇ ಬರುತ್ತೆ. ಸೊ ಆದಷ್ಟು ಬೇಗ ಒಂದು ಅಪ್ಡೇಟ್ ಬರಲಿ. ಆ್ಯಂಡ್ ಕನ್ನಡ ಚಿತ್ರರಂಗಕ್ಕೆ ನಾನು ತುಂಬ ಸಲ ಹೇಳ್ತಾ ಇರ್ತೀನಿ, ಒಂದು ಈ ವರ್ಷ ಸ್ಟಾರ್ಟ್ ಆಯಿತು, ಒಂದು ಯಾವುದೂ ಕೂಡ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ಹಿಟ್ಟಾಗಿಲ್ಲ, ಯಾವುದೂ ಕೂಡ ಸಿನಿಮಾ ಬಂದಿಲ್ಲ ಅಂತ. ಸೊ ಎಲ್ಲ ಸಿನಿಮಾಗಳು ಆದಷ್ಟು ಬೇಗ ಒಂದು ರಿಲೀಸ್ ಆಗ್ತಾ ಹೋಗಬೇಕು. ಈ ಒಂದು ಮಂತ್ ಮುಗಿದ ತಕ್ಷಣ ನೆಕ್ಸ್ಟ್ ಮಂತಿಂದ ಸಿನಿಮಾಗಳು ಬೇಗ ರಿಲೀಸ್ ಆದರೆ ಸೊ ತುಂಬ ಒಂದು ಒಳ್ಳೆಯದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಫೈನಲಿ ಅಭಿಮಾನಿಗಳಿಗೆ ಒಂದು ಗುಡ್ ಅಪ್ಡೇಟ್ ಅಂತ ಹೇಳ್ಬೋದು. ಆ್ಯಂಡ್ ಅದ್ರ ಜೊತೆಗಿನ ಒಂದು ಒಳ್ಳೆ ಟ್ರೀಟ್ ಇದೆ ಅಂತಲೇ ಹೇಳ್ಬೋದು. ಸೊ ನೋಡೋಣ ಯಾವ ರೀತಿ ಟೀಮೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದೆ ಏನು ಕತೆ ಅಂತ. ನಾನು ತುಂಬ ಎಕ್ಸೈಟ್ಮೆಂಟ್ ಆಗಿ ವೇಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವೆಲ್ಲ ಎಷ್ಟರ ಮಟ್ಟಿಗೆ ವೇಟ್ ಮಾಡ್ತಾಯಿದ್ದೀರಾ ಡೆವಿಲ್ಗೆ, ಸೊ ಕಾಮೆಂಟ್ ಮಾಡಿ ಡೆವಿಲ್ ಅಂತ. ಆ್ಯಂಡ್ ಏನು ಬರ್ಬೋದು ಅಪ್ಡೇಟು, ನಿಮ್ಮ ಒಂದು ಮೈಂಡ್ಸೆಟ್ಟಲ್ಲಿ ಏನಿದೆ, ಪಕ್ಕ ಇದು ಬಂದೇ ಬರುತ್ತೆ ಬ್ರೋ ಅನ್ನೋರು. ಸೊ ಅದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಎಷ್ಟೋ ಜನ ಹೇಳ್ತಾರೆ ಟೀಮ್ ಅವರು ಇನ್ನೂ ಅನೌನ್ಸ್ಮೆಂಟ್ ಮಾಡಿಲ್ಲ ಅಂತ ಕೂಡ ಹೇಳ್ತಿದ್ದಾರೆ. ಸೊ ಎಲ್ಲ ಒಂದು ವಿಚಾರವನ್ನು ಯಾವಾಗ ನಮ್ಗೆ ಕ್ಲಾರಿಫೈ ಆಗುತ್ತೆ ಅಂದರೆ ಒಂದು ಅಫಿಷಿಯಲ್ ಅಪ್ಡೇಟ್ ಬಂದಾಗ ಕ್ಲಾರಿಫೈ ಆಗುತ್ತೆ. ಸೊ ನೋಡೋಣ. ಆ್ಯಂಡ್ ತಿಳಿಸಿ ನಿಮ್ಮ ಅಭಿಪ್ರಾಯ ಕೂಡ, ಅದಕ್ಕೂ ಕೂಡ ನಾನು ಕಾಮೆಂಟಲ್ಲಿ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ, ವೇಟಿಂಗ್ ಫಾರ್ ಡೆವಿಲ್ ಅಂತ ಹೇಳ್ತಾ ಇನ್ನೊಂದು ಸಾರಿ. ಸೊ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀವಿ. ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.